ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಗುರುಬಲ ಹೆಚ್ಚಾಗಬೇಕು ಅಂದರೆ, ಗುರುವಿನ ಆಶೀರ್ವಾದ ಪಡ್ಕೊಳ್ಬೇಕು ಅಂದರೆ ಭಗವಂತನೂ ಕೂಡ ತಿಳಿಸಿರುವಂಥದ್ದು ಏನಂದರೆ, ಮೊದಲು ನಾವು ತಂದೆ ತಾಯಿ ಆಶೀರ್ವಾದ ಪಡ್ಕೊಳ್ಬೇಕು, ಗುರುವಿನ ಆಶೀರ್ವಾದ ಪಡ್ಕೊಳ್ಬೇಕು. ತದನಂತರ ಭಗವಂತನು ತಾನಾಗೆ ಆಶೀರ್ವಾದ ಕೊಡ್ತಾನೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಗುರುಗಳು ಅನ್ನೋರು ಯಾರೋ ಒಬ್ಬರು ಇದ್ದೇ ಇರ್ತಾರೆ. ಅದು ತಂದೆ ತಾಯಿನೋ, ಅಕ್ಕ ತಂಗಿನೋ, ಅಥವಾ ಫ್ರೆಂಡ್ಸು, ನಮಗೆ ಗುರುಗಳು ಯಾರೋ ಒಬ್ಬರು ನಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಕೊಡುವಂಥವರು ಇದ್ದೇ ಇರ್ತಾರೆ. ಆ ರೀತಿ ಗುರುವಿನ ಆಶೀರ್ವಾದ ಒಂದು ಸಿಕ್ಕಿದ್ರೆ ನಮಗೆ ಎಲ್ಲವೂ ನಮ್ಮ ಲೈಫಲ್ಲಿ ಅದೃಷ್ಟದ ರೂಪದಲ್ಲಿ ಹುಡುಕೊಂಡು ಬರುತ್ತೆ. ಈ ಪರಿಹಾರಗಳನ್ನು ಕೂಡ ಗುರುಬಲ ಹೆಚ್ಚಾಗೋದಕ್ಕೆ ಮಾಡಿಕೊಳ್ಳುವಂಥದ್ದು. ಗುರುವಾರ ಅಂದರೆ ನಾವು ಸಾಯಿನಾಥರನ್ನು ಪೂಜಿಸ್ತೀವಿ, ಗುರು ರಾಘವೇಂದ್ರರನ್ನು, ದತ್ತಾತ್ರೇಯರನ್ನು ಆರಾಧನೆ ಮಾಡ್ತೀವಿ. ಗುರುಬಲ ಹೆಚ್ಚಾಗೋದಕ್ಕೆ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಕೂಡ ಈ ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಮನುಷ್ಯ ಅಂದ ಮೇಲೆ ಕಷ್ಟ ಸುಖ ಅನ್ನುವಂಥದ್ದು ಲೈಫಲ್ಲಿ ಏರಿಳಿತಗಳು ಬರ್ತಾನೇ ಇರುತ್ತೆ. ನಾವು ಹೋರಾಟದ ಜೀವನ ಅನ್ನೋದು ನಡೀತಾನೇ ಇರಬೇಕು. ನಿಂತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಜೀವನ ಸ್ಟಾಪ್ ಆಯಿತು ಅಂತ ಅರ್ಥ ಸ್ನೇಹಿತರೆ. ಅದಕ್ಕೋಸ್ಕರ ಯಾವಾಗಲೂ ಅದು ಕಷ್ಟ ಆಗಿರಬಹುದು, ಸುಖ ಆಗಿರಬಹುದು, ನಡೀತಾನೇ ಇರಬೇಕು. ರಿಪೀಟೆಡಾಗಿ ಯಾವುದೋ ಕಷ್ಟಗಳು ಬರ್ತಾಯಿದೆ, ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ, ವರ್ಷಾನುಗಟ್ಟಲೆ ಏನೋ ದುಡಿತಾ ಇದ್ದೀವಿ, ಆದಾಯ ಸರಿಯಾಗಿ ಬರ್ತಾ ಇಲ್ಲ, ಉಳಿತಾಯ ಅನ್ನುವಂಥದ್ದು ಏನೂ ಇಲ್ಲ ನಮ್ಮ ಲೈಫಲ್ಲಿ ಅಂತ ನಾವು ಅಂದ್ಕೊಳ್ತೀವಿ. ಅಂತಹ ಸಮಯಗಳಲ್ಲಿ ಗುರುವಾರದ ದಿನ ಸಣ್ಣದಾಗಿ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವರ ಜೀವನ ತುಂಬ ಉತ್ತಮವಾಗಿರುತ್ತೆ, ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ನಾವು ಗುರುವಾರದ ದಿನ ಮಾಡ್ಕೊಳ್ಬೇಕು. ಮೊದಲು ಗುರುವಾರ ಸ್ನಾನದ ನೀರಿಗೆ ಯಾವಾಗಲೂ ಸದಾ ಕಾಲ ನಾವು ಒಂದು ಪಿಂಚಷ್ಟು ಅರಿಶಿಣವನ್ನು ಹಾಕಿ ಸ್ನಾನ ಮಾಡಬೇಕು. ಚಿಕ್ಕ ಮಕ್ಕಳಾಗಿರಬಹುದು, ದೊಡ್ಡವರೇ ಆಗಿರಬಹುದು. ಗುರುಬಲ ಗಟ್ಟಿಯಾಗುತ್ತೆ ಮನುಷ್ಯನಿಗೆ. ಗುರು ಬಲ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಕೆಲಸಗಳು ಸಿಗುತ್ತೆ, ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನ ಬರುತ್ತೆ, ಸಂಪತ್ತು ಅನ್ನೋದು ಬರುತ್ತೆ, ಆದಾಯ ಹೆಚ್ಚಾಗುತ್ತೆ. ಲಕ್ಷ್ಮಿಯ ವಾರ, ನಮಗೆ ಗುರುವಾರ ಅಂದ ತಕ್ಷಣ ಕೂಡ ನಾವು ಲಕ್ಷ್ಮಿಯ ವಾರ ಅಂತ ಕೂಡ ತಗೊಳ್ತೀವಿ. ಆ ಪೂಜೆಯನ್ನು ಮಾಡ್ಕೊಳ್ಬೇಕಾದ್ರೆ, ಆ ಪರಿಹಾರಗಳನ್ನು ಹುಡ್ಕೊಳ್ಬೇಕಾದ್ರೆ ಯಾವಾಗಲೂ ಸಣ್ಣದಾಗೇ ಇರುತ್ತೆ ಸ್ನೇಹಿತರೆ. ನಾವು ದೊಡ್ಡ ದೊಡ್ಡ ಪರಿಹಾರಗಳನ್ನು ಹುಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ದುಡ್ಡು ಇರುವಂಥವರು ಖರ್ಚು ಮಾಡಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಸಾಧಾರಣವಾಗಿ ಇರುವಂಥವ್ರಿಗೆ ಸಮಸ್ಯೆಗಳು ಜಾಸ್ತಿ ಆದಾಗ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು ತುಂಬಾ ಪವರ್ಫುಲ್ಲು, ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ, ಮಿರಾಕಲ್ ಆಗುತ್ತೆ ನಮ್ಮ ಲೈಫಲ್ಲಿ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು ಲೋಟ, ಯಾವಾಗಲೂ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ಗಾಜಿನ ಲೋಟ ತಗೊಳ್ಳಿ. ಗಾಜು ಯಾಕೆ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನು, ನೆಗೆಟಿವಿಟಿನ, ಸಮಸ್ಯೆಗಳನ್ನು, ಕಷ್ಟಗಳನ್ನು ಅಬ್ಸರ್ವ್ ಮಾಡುವಂಥ ಕೆಲಸ ಮಾಡುತ್ತೆ. ಇನ್ನು ಅದರಲ್ಲಿ ಹಾಕುವಂಥ ನೀರು, ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ನಮ್ಮ ಕಷ್ಟವನ್ನು ಸುಖವನ್ನು ಕೇಳುತ್ತೆ. ನಾವು ಯಾವುದ್ರಲ್ಲಿ ಹಾಕಿದ್ರೆ ಆ ಶೇಪ್ಗೆ ಬದಲಾಗುವಂಥದ್ದು ನೀರು. ಯಾವುದೇ ಒಂದು ರೀತಿಯ ಶಕ್ತಿಯನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ನೀರಿಗಿದೆ. ಅದಕ್ಕೋಸ್ಕರ ನೀರನ್ನು ನಾವು ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ಉಪಯೋಗ ಪಡಿಸ್ಕೊಳ್ಬೇಕು. ಒಂದು ಗಾಜಿನ ಲೋಟ ತಗೊಳ್ಳಿ, ಚೆನ್ನಾಗಿ ನಾವು ಕುಡಿಯುವಂಥ ಶುದ್ಧವಾದಂಥ ನೀರನ್ನು ತಗೊಳ್ಳಿ. ಇದರಲ್ಲಿ ಹಾಕಿಬಿಟ್ಟಿದ್ದೆ 1 ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು. ಈ ಪರಿಹಾರಕ್ಕೆ ನೀವು 1 ಪ್ಯಾಕೆಟ್ ಏನಾದರೂ ಗುರುವಾರದ ದಿನಗಳಲ್ಲೂ ಕೂಡ ಅರಿಶಿಣವನ್ನು ಮನೆಗೆ ಕೊಂಡುಕೊಂಡು ಬರಬಹುದು. ಅದು ದೇವ್ರ ಮನೆಗೂ ಬಳಸ್ತೀವಿ, ಅಡುಗೆ ಮನೆಗೂ ಬಳಸ್ತೀವಿ. ಆದ ಕಾರಣ ನಾವು ಎಲ್ಲೂ ಕೂಡ ವೇಸ್ಟ್ ಮಾಡೋದಿಲ್ಲ. ನೀವು ಅದನ್ನು ತಗೊಂಡು ಬನ್ನಿ. ಇಲ್ಲಾಂದರೆ ಅರಿಶಿಣದ ಕೊಂಬು ಏನಾದರೂ ಇದ್ದರೆ ಅದನ್ನೇ ಪುಡಿ ಮಾಡಿ 1 ಸ್ಪೂನಷ್ಟು ನೀವು
ಈ ಲೋಟಕ್ಕೆ ಹಾಕಿದಾಗ ಅರಿಶಿಣ ನೀರಾಗುತ್ತೆ. ಇನ್ನು ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಲ್ಲುಪ್ಪು. ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪು ಅನ್ನುವಂಥದ್ದು ನಮ್ಮ ದುಡ್ಡು ಕಾಸನ್ನು ಆಕರ್ಷಿಸುತ್ತೆ, ದೃಷ್ಟಿ ದೋಷಗಳಿದ್ದರೆ ತೀರಿಸುತ್ತೆ. ಇನ್ನು ದುಡ್ಡಿನ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತಲೇ ಸಿನಾಮೆನ್ ಅಂದರೆ ಚಕ್ಕೆ, ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಲ್ವ, ಚಕ್ಕೆಯನ್ನು 1 ಇಂಚಷ್ಟು ಹಾಕಿ, ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಸ್ವಲ್ಪ ಚಕ್ಕೆಯನ್ನು ನೀವು ಇದರಲ್ಲಿ ತಗೊಂಡು ಹಾಕಿಬಿಟ್ಟು ಪ್ರಕೃತಿಯಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇರುವಂಥ ಬಿರಿಯಾನಿ ಎಲೆ, ಅಂದರೆ ನಾವು ಪಲಾವ್ ಎಲೆ ಅಂತ ಕೂಡ ಕರಿತೀವಿ, ಬೇ ಲೀಫ್ ಅಂತ ಕೂಡ ಕರಿತೀವಿ. ಇದನ್ನು ನೀವು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕೂಡ ಇದರಲ್ಲಿ ಹಾಕಬಹುದು. ಇಲ್ಲ ಅಂದರೆ ಒಂದು ಎಲೆಯನ್ನು ತಗೊಂಡಿದ್ದೆ ಅದ್ರ ಒಳಗಡೆನೆ ಹಾಕಿಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು. ನಮ್ಮ ಸ್ಥಿತಿ ಚೆನ್ನಾಗಾಗಬೇಕು, ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳಿಗೂ ಕೂಡ ಅನುಕೂಲ ಆಗುವಂತೆ ಸರಾಗವಾಗಿ ಸಾಗಬೇಕು ಅಂತ ಕೇಳಿಕೊಂಡು ಮನೆಯಲ್ಲಿ ಬಾತ್ರೂಮ್ ಒಂದನ್ನು ಬಿಟ್ಟು ಪ್ರತಿ ಕೋಣೆಯಲ್ಲೂ ಕೂಡ ಇದನ್ನು ತೋರಿಸ್ಕೊಂಡು ಬಂದು ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕ್ಲೀನಾಗಿರುವಂಥ ಜಾಗದಲ್ಲಿ ಇದನ್ನು ಇಡಬೇಕು. ಈ ಪರಿಹಾರ ಬಂದು ನೀವು ರಾತ್ರಿ ಮಾಡಿಕೊಳ್ಬೇಕು ಸ್ನೇಹಿತರೆ, ಅಂದರೆ ಒಂದು 8 ಗಂಟೆಯ ಮೇಲೆ ಮಾಡ್ಕೊಳ್ಳಿ. ಅಡುಗೆ ಮಾಡಿ ಎಲ್ಲ ರೀತಿಯ ಕೆಲಸಗಳನ್ನು ಮುಗಿಸ್ಕೊಂಡು ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಈ ಪರಿಹಾರ ಮಾಡಿಕೊಳ್ಳುವಾಗ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಒಂದು ನಂಬಿಕೆಯಿಂದ ಈ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿ ಇದ್ರ ಮೇಲೆ ನೀವು ಏನು ಅಷ್ಟೇ ಒಂದು ಪ್ಲೇಟ್ ಆಗಲಿ ಏನಾಗಲಿ ಇಡೋದಕ್ಕೆ ಹೋಗಬೇಡಿ. ಈ ಥರ ಇಟ್ಬಿಟ್ಟು ಕೇಳಿಕೊಂಡು ಮಾರನೇ ದಿನ ಅದನ್ನು ನಾವು ತೆಗಿಬೇಕು. ಅಲ್ಲಿವರೆಗೂ ಹೋಗಿದ್ದೆ ಲೈಟು ಆನ್ ಮಾಡೋದು, ಹೋಗಿ ನೋಡೋದು, ಈ ಥರ ಎಲ್ಲ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ರಾತ್ರಿ ಸಮಯಗಳಲ್ಲಿ ನಕಾರಾತ್ಮಕ ಶಕ್ತಿಗಳು ಓಡಾಡುವಂಥದ್ದು. ಆ ಸಮಯದಲ್ಲಿ ಆ ಕೆಟ್ಟ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅಬ್ಸರ್ವ್ ಮಾಡುವಂಥ ಕೆಲಸ ನಾವು ಇಟ್ಟಿರುವಂಥ ಅರಿಶಿಣದ ನೀರು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೋಸ್ಕರ ರಾತ್ರಿ ಒಂದು ಸರಿ ಇಟ್ಟ ಮೇಲೆ ನಾವು ಅದನ್ನು ಮುಟ್ಟೋದಕ್ಕೆ ಹೋಗಬಾರ್ದು. ಮಾರನೇ ದಿನ ಮಾತ್ರ ನಾವು ತೆಗಿಬೇಕಾಗುತ್ತೆ. ಸೀದಾ ತೆಗೆದು ಯಾರು ತುಳಿದೇ ಇರುವ ಕಡೆ ಇದನ್ನು ಹಾಕಿಬಿಟ್ಟು ಬರಬೇಕು. ಅಂದರೆ ನೀವು ಗಿಡ ಬಳ್ಳಿಗಳ ಹತ್ರ ಚರಂಡಿಗೋ ಚೆಲ್ಲಿಬಿಟ್ಟು ಬಂದುಬಿಡಿ. ಇಷ್ಟೇ ಸುಲಭವಾಗಿ